ಧರ್ಮಸ್ಥಳದಲ್ಲಿ ಉತ್ಖನನ ಕಾರ್ಯಕ್ಕೆ ಅಲ್ಪ ವಿರಾಮ ಆದರೆ ತನಿಖೆ ನಡೀತಾ ಇದೆ. ತನಿಖೆಯ ಜೊತೆಯಲ್ಲೇ ವಾದ ಪ್ರತಿವಾದ ಕೂಡ ಮುಂದುವರೆದಿದೆ. ಎಸ್ಪೆಷಲಿ ಈ ಮುಸುಕುದಾರಿ ದೂರುದಾರ ನಾನು ಆಗ್ಲೇ ಹೇಳ್ತಾ ಇದ್ದಾಗ ಇಷ್ಟು ದಿನ ಕೇವಲ ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗ್ತಾ ಇದ್ದ. ಆದ್ರೆ ಇದ್ದಕ್ಕಿದ್ದ ಹಾಗೆ 2 ರಾಷ್ಟ್ರೀಯ ಮಾಧ್ಯಮಗಳ ಮುಂದೆ ಹಾಜರಾಗಿ ಒಂದಷ್ಟು ವಿಚಾರಗಳನ್ನ ಮಾತನಾಡಿದ್ದಾನೆ. ಇದ್ರ ಇಂಟೆನ್ಷನ್ ಬಗ್ಗೆ ಪ್ರಶ್ನೆ. ಗಿಳಿಯಾರ್ ಅವರೇ, ನಾವು ಕೂಡ ಕ್ಯಾಮೆರಾ ಇಟ್ಕೊಂಡು ಅಲ್ಲೇ ಇದೀವಪ್ಪ. ನಾವು ಇನ್ ದ ಸೆನ್ಸ್ ಕನ್ನಡದ ಮಾಧ್ಯಮಗಳು ನಮ್ ಕೈಗೆ ಸಿಕ್ತಿಲ್ಲ. ನಾವು ದುಸ್ಸಾಹಸ ಕೂಡ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ಒಂದು ತನಿಖೆ ನಡೀತಾ ಇರ್ಬೇಕಾದ್ರೆ ಒಬ್ಬ ದೂರುದಾರನನ್ನ ಮಾತನಾಡಿಸೋದು ಮಾಧ್ಯಮದ ಎಥಿಕ್ಸ್ ಅಲ್ಲ ಅನ್ನೋ ಕಾರಣಕ್ಕೆ. ಆದ್ರೆ ಆತ ಸಲೀಸಾಗಿ ಹೋಗ್ತಾನೆ, ರಾಷ್ಟ್ರೀಯ ಮಾಧ್ಯಮದ ಮುಂದೆ ಕುತ್ಕೊಳ್ತಾನೆ, ತನಿಖೆ ಬಗ್ಗೆ ಮಾಹಿತಿಗಳನ್ನ ಹಂಚ್ಕೊಳ್ತಾನೆ. ನೀವು ಆಸ್ ಅ ಹೋರಾಟಗಾರರಾಗಿ ಯಾವ ರೀತಿ ಗಮನಿಸ್ತೀರಿ ಇದನ್ನ? ವಿಡಿಯೋವನ್ನ ನೀವು ಕರೆಕ್ಟ್ ಆಗಿ ಗಮನಿಸಿದ್ರೆ ಅಲ್ಲಿ ಕೋರಸ್ ಕೊಡ್ತಾ ಇದ್ದನೊಬ್ಬ ಗಿರೀಶ್ ಮಟ್ಟಣ್ಣನವರನ್ನು ವ್ಯಕ್ತಿ. ಸರ್, ನಿಮ್ದು ಆ ವಿಡಿಯೋ ಒಂಚೂರು ಆನ್ ಮಾಡ್ಕೊಳ್ಬಹುದಾ? ಅದೊಂದು ಕಾಣಿಸ್ತಿಲ್ವಂತೆ ವಿಡಿಯೋ. ಒಂದ್ ನಿಮಿಷ. ಎಸ್ ಸರ್, ಕಾಣಿಸ್ತಾ ಇದೆಯಾ? ರೈಟ್. ಬಹುಶಃ ಅದು ಸರಿ ಆಗೋ ತನಕ ಕೀರ್ತಿ ಅವ್ರ ಹತ್ರ ಕ್ವಿಕ್ ರಿಯಾಕ್ಷನ್ ತಗೊಂಡು ವಾಪಸ್ ಬರ್ತೀನಿ. ಗಿಳಿಯಾರ್ ಸರ್, ಕೀರ್ತಿ ಅವರು ಸೇಮ್ ಪ್ರಶ್ನೆ. ಅಲ್ಲ, ಅಫ್ಕೋರ್ಸ್ ಇವಾಗ ನಮಗೂ ಪಾಪ ಬೇಜಾರು. ನೀವೆಲ್ಲ ಪಾಪ ಇಷ್ಟೆಲ್ಲ ವರದಿ ಮಾಡ್ತಾ ಇದ್ದೀರಾ, ಸ್ಪಾಟ್ ಅಲ್ಲಿ 2 ರಿಪೋರ್ಟರ್ ಕಳಿಸಿದೀರಾ, ಎಲ್ಲ ಬಿಟ್ಬಿಟ್ಟು ಈ ಗ್ಯಾಪ್ ಅಲ್ಲಿ ಸ್ಟ್ರೈಟ್ ಅವೇ ಇವಾಗ ನ್ಯಾಷನಲ್ ಮೀಡಿಯಾಗ ಹೋಯ್ತು. ಏನು ನ್ಯಾಷನಲ್ ಮೀಡಿಯಾ ಯಾವಾಗ 14 ದಿನ ಆದ್ಮೇಲೆ ಅದು ಆ ವ್ಯಕ್ತಿನೇ ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದಾರೆ, ನನಗೆ ಅಲ್ಲಿ ಆ ಜಾಗದಲ್ಲಿ ಇವಾಗ ಸಿಕ್ಕಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ, ನಾನೇನ್ ಮಾಡಕ್ಕಾಗುತ್ತೆ, ಜಾಗ ತುಂಬಾ ಬದಲಾಗಿದೆ. ಬಟ್ ಅದಕ್ಕೆ ಮುಂಚೆ ಆ ಫೋಟೋಗ್ರಾಫಿಕ್ ಮೆಮೊರಿಯನ್ನ ಹೊಗಳಿ ಈ ಪಾಯಿಂಟ್ ನಲ್ಲಿ ಇಷ್ಟಿಷ್ಟು ಅಂತೆಲ್ಲ ಹೇಳಿದ್ರಲ್ಲ. ನೀವು ಮುಂಚೆ ಕೂತಿದ್ರೆ ಆ ಜಾಗ ನೀವು ತೋರಿಸ್ತೀರಾ? ಕರೆಕ್ಟ್ ಆಗಿ ನೆನಪಿಲ್ಲ. 20 ವರ್ಷದ ಮುಂಚೆ ನಾನು ತೋರಿಸ್ತೀನಿ ಅಂತ ಹೇಳ್ತಾನೆ ಇರ್ಲಿಲ್ಲ, ನಾನು ಹೇಳ್ತಿರ್ಲಿಲ್ಲ. ಅವ್ನ ಯಾಕೆ ಪ್ರಶ್ನೆ ಮಾಡ್ತೀನಿ? ಇದೊಳ್ಳೆ ಬಂದು ಹೇಳಿದ್ದಿದೆ ಮನುಷ್ಯ ಅಲ್ವಾ? ಆಯ್ತಪ್ಪ, ನೀವು ಅದಕ್ಕಿಂತ ಮನುಷ್ಯ, ಅವನು ಮಿಷಿನ್ ಅಲ್ಲ. ಮತ್ತೆ ಫೋಟೋಗ್ರಾಫಿಕ್ ಮೆಮೊರಿ ಎಂತ ಮೆಮೊರಿ, ಅಲ್ಲೂ ಸಿಕ್ಕುತ್ತಂತೆ ಇಲ್ಲೂ ಸಿಕ್ಕುತ್ತಂತೆ. ಯಾರು ಹೇಳಿದ್ದು? ಎಲ್ಲರೂ ಪ್ರತಿಯೊಬ್ರು, ನೀವುಗಳು ಹೇಳಿದ್ರಿ, ಈ ಸೋಷಿಯಲ್ ಮೀಡಿಯಾ ಬಹಳ ಇನ್ಫ್ಲೂಯೆಂಟ್ ಆಗ್ಬಿಟ್ಟಿದ್ದೀರಿ ನೀವು. ಬರೀ ಅಲ್ಲಿ ಚರ್ಚೆ ಮಾಡೋದನ್ನೇ ದೊಡ್ಡ ಇದು ಅಂತ ತಿಳ್ಕೊಂಡಿದ್ದೀರಿ. ಅವನು ಮನುಷ್ಯ. ಹರೀಶ್ ಸರ್, ಒಂಚೂರು ಇಂಟರಪ್ಟ್ ಮಾಡ್ತೀನಿ. ಇಡೀ ಧರ್ಮಸ್ಥಳದ ಪ್ರಕರಣದಲ್ಲಿ ಮಾಧ್ಯಮಕ್ಕಿಂತ ಹೆಚ್ಚು ಸದ್ದು ಮಾಡಿದ್ದು ಸೋಷಿಯಲ್ ಮೀಡಿಯಾ ಸರ್. ಇನ್ಫ್ಲೂಯೆನ್ಸ್ ಆಗದಲ್ಲೇ ಇರಕ್ ಹೆಂಗ್ ಸಾಧ್ಯ ಅಂತ ಅದನ್ನ ಜವಾಬ್ದಾರಿ ಇರುವಂತವ್ರು ಮಾತಾಡಿದಾಗ ಇನ್ಫ್ಲೂಯೆನ್ಸ್ ತಗೋಬೇಕು. ಈಗ ಯಾರೋ ಮೊನ್ನೆ ಒಂದು ಯಾವ್ದೋ ಖಾಸಗಿ ಚಾನೆಲ್ ನೋಡ್ತಾ ಇದೆ, ಬೇರೆ ಚಾನೆಲ್, ಯಾರೋ ಪಾಪ ತಲೆ ಬೋಡ್ಸ್ಕೊಂಡವರು ಮತ್ತೊಂದಿನ್ನೋ ತಲೆಯಲ್ಲಿ 2 ಅಕ್ಷರ ಇಲ್ದವರು ಬರೀ ಎಲ್ಲೋ ಅನ್ಯಾಯ ಆಗಿದೆ, ಹಾಗಾಗಿ ನಾವು ಪ್ರತಿಭಟಿಸಬೇಕು ಅಂತ ತಲೆಯಲ್ಲಿ ಇರುತ್ತೆ ಅಷ್ಟೇ. ಅಂತವ್ರು ಕರ್ಕೊಂಡ್ ಬಂದ್ಬಿಟ್ಟು ವಿಚಾರಗಳನ್ನ ಮಾತಾಡಿದ್ರೆ ಏನ್ ಮಾತಾಡ್ತಾರೆ? ಆ ರೀತಿ ಆಗೋಗಿದೆ ಕೆಲವ್ರದ್ದು. ಮಾಧ್ಯಮದಲ್ಲಿ ನನಗೆ ಬೇರೆ ಚಾನೆಲ್ ಗೊತ್ತಿಲ್ಲ. ಸಾಮಾನ್ಯವಾಗಿ ನಾನು ಒಂದ್ 2-3 ಚಾನೆಲ್ ಅಲ್ಲಿ ವರ್ಕ್ ಮಾಡಿರೋದ್ರಿಂದ ನಾವು ಪ್ರಕಟಣೆ ಹೊರಡಿಸ್ತೀವಿ. ಹೀಗೊಂದು ಡಿಬೇಟ್ ಕಾರ್ಯಕ್ರಮ ಇದೆ. ಅಲ್ಲ, ಒಂದ್ ನಿಮಿಷ ಸರ್, ನಾವು ಹೀಗೊಂದು ಡಿಬೇಟ್ ಕಾರ್ಯಕ್ರಮ ಮಾಡ್ತಿದ್ದೀವಿ. ಆಸಕ್ತರು ಬಂದು ನೀವು ಇಲ್ಲಿ ಪ್ರಶ್ನೆ ಕೇಳಬಹುದು ನಾವು ಹೇಳ್ತೀವಿ. ನಾವು ಯಾರು ಅವ್ರ ಸರ್ಟಿಫಿಕೇಟ್ ನೋಡಲ್ಲ ಸರ್. ವಿಷಯದ ಬಗ್ಗೆ ಆಸಕ್ತಿ ಇರುವವರು, ವಿಷಯದ ಬಗ್ಗೆ ಕಾಳಜಿ ಇರುವವರು ಬನ್ನಿ. ಅವ್ರ ತಲೆಯಲ್ಲಿ 2 ಅಕ್ಷರ ಇದೆಯಾ 10 ಅಕ್ಷರ ಇದೆಯಾ, ನಾವು ಯಾರು ಸರ್ ವ್ಯಾಲ್ಯೂಯೇಟ್ ಮಾಡಕ್ಕೆ ಮಾಧ್ಯಮದವರಾಗಿ? ಹೈಲೈಟ್ ಯಾರು ಮಾಡಿದ್ರು ಸರ್? ಅಷ್ಟು ಟೆಲಿಕಾಸ್ಟ್ ಎತ್ತಗೇನ ಸೋಷಿಯಲ್ ಮೀಡಿಯಾ ನೀವು ಮಾತಾಡ್ತಿರೋದು, ಮೀಡಿಯಾ ಅಲ್ಲ. ಕೆಲವರು ಯಾವ್ದೋ ನಾನು XYZ ಮೀಡಿಯಾದವರು ಆತನನ್ನೇ ಏನೂ ಇಲ್ಲ ನೋಡಿ ಅಂದ್ರೆ ಏನ್ ತೋರಿಸೋದು ಅಂದ್ರೆ ಸೌಜನ್ಯ ಪರ ಹೋರಾಟದ ತಲೆಗಳಲ್ಲಿ ಏನಿದೆ ನೋಡಿ ಅಂತೇಳಿ ಆತನ ತೋರಿಸೋದು. ಆತರ ಪಾಪ ಏನ್ ಗೊತ್ತಿರುತ್ತೆ, ಈಗ ಎಲ್ಲೋ ಒಂದು ಅನ್ಯಾಯ ಆಗಿದೆ ಪ್ರತಿಭಟಿಸಬೇಕು ಅಂತ ಇಚ್ಛಾಶಕ್ತಿ ಇರುತ್ತೆ ಯುವಕರಿಗೆ. ವಸಂತ್ ಗಿಳಿಯಾರ್ ಅವ್ರು ನಮ್ದ್ರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ಆಗ ಒಬ್ರು ಹುಡುಗಿ ಬಂದ್ರು, ನಾನ್ ಸೌಜನ್ಯ ಪರ ಹೋರಾಟಗಾರ್ತಿ ಅಂತ ಹೇಳಿ. ಆಕೆ ಹೇಳಿದ್ರು ನಮಗ್ ನ್ಯಾಯ ಸಿಗ್ತಿಲ್ಲ. ನಾನ್ ಪ್ರಶ್ನೆ ಮಾಡಿದೆ ಸರ್ ಆಸ್ ಅ ಪತ್ರಕರ್ತೆ, ನ್ಯಾಯ ಹೆಂಗ್ ಸಿಗ್ಬೇಕಮ್ಮ? SIT ತನಿಖೆ ಮಾಡ್ತಿದ್ದೆ, ಸಿಗಲ್ವಾ ನ್ಯಾಯ? ಆಕೆ ಹೇಳ್ತಾಳೆ ಇಲ್ಲ ಸಿಗಲ್ಲ. ಯಾಕೆ? ಎಲ್ಲರೂ ಕರಪ್ಟ್ ಆಗಿದ್ದಾರೆ. ಹಾಗಾದ್ರೆ ನ್ಯಾಯ ಹೇಗ್ ಸಿಗಬೇಕು ಗೊತ್ತಿಲ್ಲ. ಇಂಥವ್ರಿಗೆ ನಾವೇನ್ ಮಾಡ್ಬೇಕು ಸರ್? ನಾವು ಅಕ್ಷರಾಭ್ಯಾಸ ಮಾಡಿಸಿ ಇಲ್ಲ ನೋಡಿ ಹಾಗೆ ಹೇಳ್ತಾ ನೀವು ಅಷ್ಟೊಂದು ಡೀಪ್ ಆಗಿ ಹೋಗಕ್ ಹೋಗ್ಬೇಡಿ ಮೇಡಮ್. ಮೇಲ್ನೋಟಕ್ಕೆ ಹೇಳಿ. ಸೊ ಇಂಥವ್ರನ್ನ ಇಟ್ಕೊಂಡು ಪೂರ್ತಿ ಸೌಜನ್ಯ ಹಿಸ್ಟ್ರಿಯನ್ನ ಅಥವಾ ಧರ್ಮಸ್ಥಳದಲ್ಲಿ ಯಾವ್ದೋ ನಡೆದಿದೆ ಅನ್ನುವಂಥದ್ದು ಇತಿಹಾಸವನ್ನ ಅವ್ರ ಹತ್ರ ಕೆದಕದಿಕ್ಕಾಗಲ್ಲ ಅಂತ ನಾನು ಹೇಳ್ತಿದ್ದೀನಿ. ಮೇಲ್ನೋಟಕ್ಕೆ ಅವ್ರ ಅಭಿಪ್ರಾಯವನ್ನ ಡೀಪ್ ಆಗಿ ಕೈ ಹಾಕಿ ತಲೆಗಳಲ್ಲಿ ಇರುವಂತದ್ದು ಅಂತ ಬಿಂಬಿಸೋದಿದೆಯಲ್ಲ, ಆ ರೀತಿ ಅತಿರೇಕ ಕೆಲಸ ಮಾಡಬಾರಕ್ಕೆಲ್ಲ ಮಾಧ್ಯಮಗಳು ವಿಚಾರದಲ್ಲಿ ತುಂಬಾ ರಿಸರ್ಚ್ ಮಾಡಿರೋರು, ಸಾಕ್ಷಿಗಳನ್ನ ಇಟ್ಕೊಂಡಿರೋರು, ಅವ್ರನ್ನ ಸೀರಿಯಸ್ ತಗೋಬಹುದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಗಿರೀಶ್ ಮಠಣ್ಣನವ್ರನ್ನ, ಮಹೇಶ್ ಶೆಟ್ಟಿ, ತಿಮ್ರೋಡಿ ಇವ್ರನ್ನೆಲ್ಲ ಸೀರಿಯಸ್ ಆಗಿ ತಗೋಬಹುದು ಅಂತ ಹೇಳ್ತೀರಾ ನೀವು? ಅವರೊಂದಷ್ಟು ಅಧ್ಯಯನ ಮಾಡಿದ್ದಾರೆ, ಸಾಕ್ಷಿಗಳನ್ನ ಜೋಬಲ್ಲಿ ಇಟ್ಕೊಂಡಿದ್ದಾರೆ, ಮೊಬೈಲ್ ಇಟ್ಕೊಂಡಿದ್ದಾರೆ. ಅಂದ್ರೆ ಅವ್ರು ಹೇಳಿದ್ರಲ್ಲ, ನನ್ನ ಹತ್ರ ಇರೋ ಸಾಕ್ಷಿ ಕೊಟ್ರೆ ಅವ್ರು ಜೈಲ್ಗೆ ಹೋಗ್ಬಿಡ್ತಾರೆ, ಅವ್ರನ್ನ ಕೇಳಬೇಕು ನೀವು. ಅಲ್ಲ, ನಾನು ಹೇಳ್ತಾ ಇರೋದು, ನೀವ್ ಯಾವತ್ತಾದ್ರೂ ಅವ್ರಿಗೆ ಕೇಳಿದ್ರೆ ಸಾಕ್ಷಿಗಳನ್ನ ಕೊಡಿ ತಗೊಂಡೋಗಿ? ನಾನು ಕೇಳಲಿಲ್ಲ ಅವತ್ತು.
ರೈಟ್. ಒಂದ್ ಬ್ರೇಕ್ ಹೋಗೋ ಸಮಯ, ಬ್ರೇಕ್ ಇಂದ ಬಂದ ಮೇಲೆ ಮತ್ತಿದೇ ವಿಚಾರ. ಅರೆ, ಕನ್ನಡದೇ ಮಾಧ್ಯಮಗಳು, ಕನ್ನಡ ಆತ ಸುಲಲಿತವಾಗಿ ಮಾತನಾಡ್ತಾನೆ ದೂರುದಾರ, ಕನ್ನಡದ ಮಾಧ್ಯಮ ಇರುವಾಗ ರಾಷ್ಟ್ರೀಯ ಮಟ್ಟದ ಮಾಧ್ಯಮಕ್ಕೆ ಹೋಗಿದ್ದು ಯಾಕೆ? ಇದರ ಜೊತೆಯಲ್ಲೇ ನಾನು ಏಣಿಗೆ ಸರ್ಗೆ ಬ್ರೇಕ್ ಇಂದ ಬಂದ್ಮೇಲೆ ಪ್ರಶ್ನೆ ಕೇಳ್ತೀನಿ. ಸುಜಾತಾ ಭಟ್ ಅವರ ಪರವಾದ ವಕೀಲರು ತನಿಖೆ ನಡೀತಾ ಇರೋ ಸಂದರ್ಭದಲ್ಲಿ ಒಬ್ಬ ವಕೀಲರಾಗಿ ಇಂಥದ್ ಗುಂಡಿಯಲ್ಲಿ ಇಷ್ಟು ಪಾಯಿಂಟ್ ಇದೆ, ಇಂಥದ್ ಗುಂಡಿಯಲ್ಲಿ ಇಷ್ಟು ಪಾಯಿಂಟ್ ಇದೆ, ಹೀಗೆ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸ್ತಾರಲ್ಲ ಒಬ್ಬ ವಕೀಲರಾಗಿ, ಇದು ಸರಿಯಾ? ಧರ್ಮಸ್ಥಳದಲ್ಲಿ ಉತ್ಖನನ ಕಾರ್ಯಕ್ಕೆ ಅಲ್ಪ ವಿರಾಮ ಆದ್ರೆ ತನಿಖೆ ನಡೀತಾ ಇದೆ. ತನಿಖೆಯ ಜೊತೆಯಲ್ಲೇ ವಾದ ಪ್ರತಿವಾದ ಕೂಡ ಮುಂದುವರೆದಿದೆ. ಎಸ್ಪೆಷಲಿ ಈ ಮುಸುಕುದಾರಿ ದೂರುದಾರ ನಾನು ಆಗ್ಲೇ ಹೇಳ್ತಾ ಇದ್ದಾಗ ಇಷ್ಟು ದಿನ ಕೇವಲ SIT ಅಧಿಕಾರಿಗಳ ಮುಂದೆ ಹಾಜರಾಗ್ತಾ ಇದ್ದ, ಆದ್ರೆ ಇದ್ದಕ್ಕಿದ್ದ ಹಾಗೆ 2 ರಾಷ್ಟ್ರೀಯ ಮಾಧ್ಯಮಗಳ ಮುಂದೆ ಹಾಜರಾಗಿ ಒಂದಷ್ಟು ವಿಚಾರಗಳನ್ನ ಮಾತನಾಡಿದ್ದಾನೆ. ಇದ್ರ ಇಂಟೆನ್ಷನ್ ಬಗ್ಗೆ ಪ್ರಶ್ನೆ. ಗಿಳಿಯಾರವ್ರೆ, ನಾವು ಕೂಡ ಕ್ಯಾಮ್ರಾ ಇಟ್ಕೊಂಡು ಅಲ್ಲೇ ಇದೀವಪ್ಪ. ನಾವು ಇನ್ ದ ಸೆನ್ಸ್ ಕನ್ನಡದ ಮಾಧ್ಯಮಗಳು ನಮ್ ಕೈಗೆ ಸಿಕ್ತಿಲ್ಲ, ನಾವು ದುಸ್ಸಾಹಸ ಕೂಡ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ಒಂದು ತನಿಖೆ ನಡೀತಾ ಇರ್ಬೇಕಾದ್ರೆ ಒಬ್ಬ ದೂರುದಾರನನ್ನ ಮಾತನಾಡಿಸೋದು ಮಾಧ್ಯಮದ ಎಥಿಕ್ಸ್ ಅಲ್ಲ ಅನ್ನೋ ಕಾರಣಕ್ಕೆ. ಆದ್ರೆ ಆತ ಸಲೀಸಾಗಿ ಹೋಗ್ತಾನೆ, ರಾಷ್ಟ್ರೀಯ ಮಾಧ್ಯಮದ ಮುಂದೆ ಕುತ್ಕೊಳ್ತಾನೆ, ತನಿಖೆ ಬಗ್ಗೆ ಮಾಹಿತಿಗಳನ್ನ ಹಂಚ್ಕೊಳ್ತಾನೆ. ನೀವು ಆಸ್ ಅ ಹೋರಾಟಗಾರರಾಗಿ ಯಾವ ರೀತಿ ಗಮನಿಸ್ತೀರಿ ಇದನ್ನ? ವಿಡಿಯೋವನ್ನ ನೀವು ಕರೆಕ್ಟ್ ಆಗಿ ಗಮನಿಸಿದ್ರೆ ಅಲ್ಲಿ ಕೋರಸ್ ಕೊಡ್ತಾ ಇದ್ದನೊಬ್ಬ ಗಿರೀಶ್ ಮಟ್ಟಣ್ಣನವರನ್ನು ವ್ಯಕ್ತಿ. ಸರ್, ನಿಮ್ದು ಆ ವಿಡಿಯೋ ಒಂಚೂರು ಆನ್ ಮಾಡ್ಕೊಳ್ಬಹುದಾ? ಅದೊಂದು ಕಾಣಿಸ್ತಿಲ್ವಂತೆ ವಿಡಿಯೋ. ಒಂದ್ ನಿಮಿಷ. ಎಸ್ ಸರ್, ಕಾಣಿಸ್ತಾ ಇದೆಯಾ? ರೈಟ್. ಬಹುಶಃ ಅದು ಸರಿ ಆಗೋ ತನಕ ಕೀರ್ತಿ ಅವ್ರ ಹತ್ರ ಕ್ವಿಕ್ ರಿಯಾಕ್ಷನ್ ತಗೊಂಡು ವಾಪಸ್ ಬರ್ತೀನಿ. ಗಿಳಿಯಾರ್ ಸರ್, ಕೀರ್ತಿ ಅವರು ಸೇಮ್ ಪ್ರಶ್ನೆ. ಅಲ್ಲ, ಅಫ್ಕೋರ್ಸ್ ಇವಾಗ ನಮಗೂ ಪಾಪ ಬೇಜಾರು. ನೀವೆಲ್ಲ ಪಾಪ ಇಷ್ಟೆಲ್ಲ ವರದಿ ಮಾಡ್ತಾ ಇದೀರಾ, ಸ್ಪಾಟ್ ಅಲ್ಲಿ 2 ರಿಪೋರ್ಟರ್ ಕಳ್ಸಿದೀರಾ, ಎಲ್ಲ ಬಿಟ್ಬಿಟ್ಟು ಈ ಗ್ಯಾಪ್ ಅಲ್ಲಿ ಸ್ಟ್ರೈಟ್ ಅವೇ ಇವಾಗ ನ್ಯಾಷನಲ್ ಮೀಡಿಯಾಗೆ ಹೋಯ್ತು. ಏನು ನ್ಯಾಷನಲ್ ಮೀಡಿಯಾ ಯಾವಾಗ 14 ದಿನ ಆದ್ಮೇಲೆ ಅದು ಆ ವ್ಯಕ್ತಿನೇ ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದಾರೆ, ನನಗೆ ಆ ಜಾಗದಲ್ಲಿ ಇವಾಗ ಸಿಕ್ಕಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ, ನಾನೇನ್ ಮಾಡಕ್ಕಾಗುತ್ತೆ, ಜಾಗ ತುಂಬಾ ಬದಲಾಗಿದೆ. ಬಟ್ ಅದಕ್ಕೆ ಮುಂಚೆ ಆ ಫೋಟೋಗ್ರಾಫಿಕ್ ಮೆಮೊರಿಯನ್ನ ಹೊಗಳಿ ಈ ಪಾಯಿಂಟ್ ನಲ್ಲಿ ಇಷ್ಟಿಷ್ಟು ಅಂತೆಲ್ಲ ಹೇಳಿದ್ರಲ್ಲ. ನೀವು ಮುಂಚೆ ಕೂತಿದ್ರ ಆ ಜಾಗ ನೀವು ತೋರಿಸ್ತೀರಾ? ಕರೆಕ್ಟ್ ಆಗಿ ನೆನಪಿಲ್ಲ. 20 ವರ್ಷದ ಮುಂಚೆ ನಾನು ತೋರಿಸ್ತೀನಿ ಅಂತ ಹೇಳ್ತಾನೆ ಇರ್ಲಿಲ್ಲ, ನಾನು ಹೇಳ್ತಿರ್ಲಿಲ್ಲ. ಅವನ್ನ ಯಾಕೆ ಪ್ರಶ್ನೆ ಮಾಡ್ತೀನಿ? ಇದೊಳ್ಳೆ ಬಂದು ಹೇಳಿದ್ದಿದೆ ಮನುಷ್ಯ ಅಲ್ವಾ? ಆಯ್ತಪ್ಪ, ನೀವು ಅದಕ್ಕಿಂತ ಮನುಷ್ಯ, ಅವನು ಮಿಷಿನ್ ಅಲ್ಲ. ಮತ್ತೆ ಫೋಟೋಗ್ರಾಫಿಕ್ ಮೆಮೊರಿ ಎಂತ ಮೆಮೊರಿ, ಅಲ್ಲೂ ಸಿಕ್ಕುತ್ತಂತೆ, ಇಲ್ಲೂ ಸಿಕ್ಕುತ್ತಂತೆ. ಯಾರು ಹೇಳಿದ್ದು? ಎಲ್ಲರೂ, ಪ್ರತಿಯೊಬ್ರು, ನೀವುಗಳು ಹೇಳಿದ್ರಿ, ಮಾಧ್ಯಮಗಳು ಹೇಳಿದ್ರಿ. ಸೋಷಿಯಲ್ ಮೀಡಿಯಾ ಬಹಳ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟಿದ್ದೀರಿ ನೀವು. ಬರೀ ಅಲ್ಲಿ ಚರ್ಚೆ ಮಾಡೋದನ್ನೇ ದೊಡ್ಡ ಮನುಷ್ಯ. ಹರೀಶ್ ಸರ್, ಒಂಚೂರು ಇಂಟರಪ್ಟ್ ಮಾಡ್ತೀನಿ. ಇಡೀ ಧರ್ಮಸ್ಥಳದ ಪ್ರಕರಣದಲ್ಲಿ ಮಾಧ್ಯಮಕ್ಕಿಂತ ಹೆಚ್ಚು ಸದ್ದು ಮಾಡಿದ್ದು ಸೋಷಿಯಲ್ ಮೀಡಿಯಾ ಸರ್. ಇನ್ಫ್ಲೂಯೆನ್ಸ್ ಆಗದಲ್ಲೇ ಇರಕ್ ಹೆಂಗ್ ಸಾಧ್ಯ ಅಂತ ಅದನ್ನ ಜವಾಬ್ದಾರಿ ಇರುವಂತವ್ರು ಮಾತಾಡಿದಾಗ ಇನ್ಫ್ಲೂಯೆನ್ಸ್ ತಗೋಬೇಕು. ಈಗ ಯಾರೋ ಮೊನ್ನೆ ಒಂದು ಯಾವ್ದೋ ಖಾಸಗಿ ಚಾನೆಲ್ ನೋಡ್ತಾ ಇದೆ, ಬೇರೆ ಚಾನೆಲ್, ಯಾರೋ ಪಾಪ ತಲೆ ಬೋಡ್ಸ್ಕೊಂಡವರು, ಮತ್ತೊಂದು ಇನ್ನೊಂದು ತಲೆಯಲ್ಲಿ 2 ಅಕ್ಷರ ಹೇಳಿದವರು, ಬರೀ ಎಲ್ಲೋ ಅನ್ಯಾಯ ಆಗಿದೆ ಹಾಗಾಗಿ ನಾವು ಪ್ರತಿಭಟಿಸಬೇಕು ಅಂತ ತಲೆಯಲ್ಲಿ ಇರುತ್ತೆ ಅಷ್ಟೇ. ಅಂತವ್ರು ಕರ್ಕೊಂಡ್ ಬಂದ್ಬಿಟ್ಟು ವಿಚಾರಗಳು ಮಾತಾಡ್ರೆ ಏನ್ ಮಾತಾಡ್ತಾರೆ? ಆ ರೀತಿ ಆಗೋಗಿದೆ ಕೆಲವ್ರದ್ದು. ಮಾಧ್ಯಮದಲ್ಲಿ ನನಗೆ ಬೇರೆ ಚಾನೆಲ್ ಗೊತ್ತಿಲ್ಲ. ಸಾಮಾನ್ಯವಾಗಿ ನಾನು ಒಂದ್ 2-3 ಚಾನೆಲ್ ಅಲ್ಲಿ ವರ್ಕ್ ಮಾಡಿರೋದ್ರಿಂದ ನಾವು ಪ್ರಕಟಣೆ ಹೊರಡಿಸ್ತೀವಿ. ಹೀಗೊಂದು ಡಿಬೇಟ್ ಕಾರ್ಯಕ್ರಮ ಇದೆ. ಅಲ್ಲ, ಒಂದ್ ನಿಮಿಷ ಸರ್, ನಾವು ಹೀಗೊಂದು ಡಿಬೇಟ್ ಕಾರ್ಯಕ್ರಮ ಮಾಡ್ತಿದ್ದೀವಿ. ಆಸಕ್ತರು ಬಂದು ನೀವು ಇಲ್ಲಿ ಪ್ರಶ್ನೆ ಕೇಳಬಹುದು ಅಂತ ನಾವು ಹೇಳ್ತೀವಿ. ನಾವ್ ಯಾರು ಅವ್ರ ಸರ್ಟಿಫಿಕೇಟ್ ನೋಡಲ್ಲ ಸರ್. ವಿಷಯದ ಬಗ್ಗೆ ಆಸಕ್ತಿ ಇರುವವರು, ವಿಷಯದ ಬಗ್ಗೆ ಕಾಳಜಿ ಇರೋರು ಬನ್ನಿ. ಅವ್ರ ತಲೆಯಲ್ಲಿ 2 ಅಕ್ಷರ ಇದೆಯಾ 10 ಅಕ್ಷರ ಇದೆಯಾ, ನಾವು ಯಾರು ಸರ್ ವ್ಯಾಲ್ಯೂಯೇಟ್ ಮಾಡಕ್ಕೆ? ಮಾಧ್ಯಮದವರಾಗಿ ಹೈಲೈಟ್ ಯಾರು ಮಾಡಿದ್ರು ಸರ್? ಅಷ್ಟು ಟೆಲಿಕಾಸ್ಟ್ ಎಟ್ಟಗೇನ ಸೋಷಿಯಲ್ ಮೀಡಿಯಾ ನೀವು ಮಾತಾಡ್ತಿರೋದು, ಮೀಡಿಯಾ ಅಲ್ಲ. ಕೆಲವರು ಯಾವ್ದೋ ನಾನು XYZ ಮೀಡಿಯಾದವರು ಆತನನ್ನೇ ಏನೂ ಇಲ್ಲ ನೋಡಿ ಅಂದ್ರೆ ಹೆಂಗ್ ತೋರ್ಸೋದು ಅಂದ್ರೆ ಸೌಜನ್ಯ ಪರ ಹೋರಾಟ ತಲೆಗಳಲ್ಲಿ ಏನಿದೆ ನೋಡಿ ಅಂತೇಳಿ ಆತನ ತೋರ್ಸೋದು. ಆತನ ಪಾಪ ಏನ್ ಗೊತ್ತಿರುತ್ತೆ? ಈಗ ಎಲ್ಲೋ ಒಂದು ಅನ್ಯಾಯ ಆಗಿದೆ, ಪ್ರತಿಭಟಿಸಬೇಕು ಅಂತ ಇಚ್ಛಾಶಕ್ತಿ ಇರುತ್ತೆ ಯುವಕರಿಗೆ. ವಸಂತ್ ಗಿಳಿಯಾರ್ ಅವ್ರು ನಮ್ದ್ರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ಆಗ ಒಬ್ರು ಹುಡುಗಿ ಬಂದ್ರು, ನಾನ್ ಸೌಜನ್ಯ ಪರ ಹೋರಾಟಗಾರ್ತಿ ಅಂತ ಹೇಳಿ. ಆಕೆ ಹೇಳಿದ್ರು ನಮಗ್ ನ್ಯಾಯ ಸಿಗ್ತಿಲ್ಲ. ನಾನ್ ಪ್ರಶ್ನೆ ಮಾಡಿದೆ ಸರ್, ಆಸ್ ಎ ಪತ್ರಕರ್ತೆ, ನ್ಯಾಯ ಹೆಂಗ್ ಸಿಗ್ಬೇಕಮ್ಮ? SIT ತನಿಖೆ ಮಾಡ್ತಿದ್ದೆ, ಸಿಗಲ್ವಾ ನ್ಯಾಯ? ಆಕೆ ಹೇಳ್ತಾಳೆ ಇಲ್ಲ ಸಿಗಲ್ಲ. ಯಾಕೆ? ಎಲ್ಲರೂ ಕರಪ್ಟ್ ಆಗಿದ್ದಾರೆ. ಹಾಗಾದ್ರೆ ನ್ಯಾಯ ಹೇಗ್ ಸಿಗಬೇಕು ಗೊತ್ತಿಲ್ಲ. ಇಂಥವ್ರಿಗೆ ನಾವೇನ್ ಮಾಡ್ಬೇಕು ಸರ್? ನಾವು ಅಕ್ಷರಾಭ್ಯಾಸ ಮಾಡಿಸಿ ಇಲ್ಲ ನೋಡಿ ಹಾಗೆ ಹೇಳ್ತಾ ನೀವು ಅಷ್ಟೊಂದು ಡೀಪ್ ಆಗಿ ಹೋಗಕ್ ಹೋಗ್ಬೇಡಿ ಮೇಡಮ್. ಮೇಲ್ನೋಟಕ್ಕೆ ಹೇಳಿ. ಸೊ ಇಂಥವ್ರನ್ನ ಇಟ್ಕೊಂಡು ಪೂರ್ತಿ ಸೌಜನ್ಯ ಹಿಸ್ಟ್ರಿಯನ್ನ ಅಥವಾ ಧರ್ಮಸ್ಥಳದಲ್ಲಿ ಯಾವ್ದೋ ನಡೆದಿದೆ ಅನ್ನುವಂಥದ್ದು ಇತಿಹಾಸವನ್ನ ಅವ್ರ ಹತ್ರ ಕೆದಕದಿಕ್ಕಾಗಲ್ಲ ಅಂತ ನಾನು ಹೇಳ್ತಿದ್ದೀನಿ. ಮೇಲ್ನೋಟಕ್ಕೆ ಅವ್ರ ಅಭಿಪ್ರಾಯವನ್ನ ಡೀಪ್ ಆಗಿ ಕೈ ಹಾಕಿ ತಲೆಗಳಲ್ಲಿ ಇರುವಂತದ್ದು ಅಂತ ಬಿಂಬಿಸೋದಿದೆಯಲ್ಲ, ಆ ರೀತಿ ಅತಿರೇಕ ಕೆಲಸ ಮಾಡಬಾರದು ಕೆಲ ಮಾಧ್ಯಮಗಳು. ವಿಚಾರದಲ್ಲಿ ತುಂಬಾ ರಿಸರ್ಚ್ ಮಾಡಿರೋರು, ಸಾಕ್ಷಿಗಳನ್ನ ಇಟ್ಕೊಂಡಿರೋರು, ಅವ್ರಗಳನ್ನ ಸೀರಿಯಸ್ ಆಗಿ ತಗೋಬಹುದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಗಿರೀಶ್ ಮಟ್ಟಣ್ಣವ್ರನ್ನ
ಮಹೇಶ್ ಶೆಟ್ಟಿ, ತಿಮ್ರೋಡಿ ಇವ್ರನ್ನೆಲ್ಲ ಸೀರಿಯಸ್ ಆಗಿ ತಗೋಬಹುದು ಅಂತ ಹೇಳ್ತೀರಾ ನೀವು? ಇಲ್ಲ, ಅವರೊಂದಷ್ಟು ಅಧ್ಯಯನ ಮಾಡಿದ್ದಾರೆ. ಸಾಕ್ಷಿಗಳನ್ನ ಜೋಬಲ್ಲಿ ಇಟ್ಕೊಂಡಿದ್ದಾರೆ, ಮೊಬೈಲ್ ಇಟ್ಕೊಂಡಿದ್ದಾರೆ. ಇನ್ನ ಸಾಕ್ಷಿ ಅಂದ್ರೆ ಅವ್ರು ಹೇಳಿದ್ರಲ್ಲ, ನನ್ನ ಹತ್ರ ಇರೋ ಸಾಕ್ಷಿ ಕೊಟ್ರೆ ಅವ್ರು ಜೈಲ್ಗೆ ಹೋಗ್ಬಿಡ್ತಾರೆ. ಅವ್ರನ್ನ ಕೇಳ್ಬೇಕು ನೀವು. ಅಲ್ಲ, ನಾನು ಹೇಳ್ತಾ ಇರೋದು, ನೀವ್ ಯಾವತ್ತಾದ್ರೂ ಅವ್ರು ಕೇಳಿದ್ರ ಸಾಕ್ಷಿಗಳನ್ನ ಕೊಡಿ ತಗೊಂಡೋಗಿ? ನಾನು ಕೇಳಲಿಲ್ಲ ಅವತ್ತು. ರೈಟ್. ಒಂದ್ ಬ್ರೇಕ್ ಹೋಗೋ ಸಮಯ, ಬ್ರೇಕ್ ಇಂದ ಬಂದ ಮೇಲೆ ಮತ್ತಿದೇ ವಿಚಾರ. ಅರೆ, ಕನ್ನಡದೇ ಮಾಧ್ಯಮಗಳು, ಕನ್ನಡ ಆತ ಸುಲಲಿತವಾಗಿ ಮಾತನಾಡ್ತಾನೆ ದೂರುದಾರ, ಕನ್ನಡದ ಮಾಧ್ಯಮ ಇರುವಾಗ ರಾಷ್ಟ್ರೀಯ ಮಟ್ಟದ ಮಾಧ್ಯಮಕ್ಕೆ ಹೋಗಿದ್ದು ಯಾಕೆ? ಇದರ ಜೊತೆಯಲ್ಲೇ ನಾನು ಏಣಿಗೆ ಸರ್ಗೆ ಬ್ರೇಕ್ ಇಂದ ಬಂದ್ಮೇಲೆ ಪ್ರಶ್ನೆ ಕೇಳ್ತೀನಿ. ಸುಜಾತಾ ಭಟ್ ಅವರ ಪರವಾದ ವಕೀಲರು ತನಿಖೆ ನಡೀತಾ ಇರೋ ಸಂದರ್ಭದಲ್ಲಿ ಒಬ್ಬ ವಕೀಲರಾಗಿ ಇಂಥದ್ ಗುಂಡಿಯಲ್ಲಿ ಇಷ್ಟು ಪಾಯಿಂಟ್ ಇದೆ, ಇಂಥದ್ ಗುಂಡಿಯಲ್ಲಿ ಇಷ್ಟು ಪಾಯಿಂಟ್ ಇದೆ, ಹೀಗೆ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸ್ತಾರಲ್ಲ ಒಬ್ಬ ವಕೀಲರಾಗಿ, ಇದು ಸರಿಯಾ?